ನಮಸ್ತೆ. 12-12 ಪೋರ್ಟಲ್ ನಿಮ್ಮ ಲೈಫಿಗೆ ಏನು ಬ್ಲೆಸ್ಸಿಂಗ್ಸ್ ತರುತ್ತೆ, ಯಾವ ರೀತಿಯ ಬದಲಾವಣೆ ಸಿಗ್ತಾ ಇದೆ ನೋಡೋಣ. ಮೊದಲನೇದು ಎರಡನೇದು ಮೂರನೇದು. ಬಾಟಮ್ ಆಫ್ ದಿ ಟೆಕ್ ಇಲ್ಲಿ ಲಕ್ಷ್ಮೀ ದೇವಿನ ಆಶೀರ್ವಾದನ ಪಡ್ಕೊಳ್ಳಿ. ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗುವಂಥ ಚಾನ್ಸಸ್ ಇದೆ. ಜೊತೆಗೆ ಯಾರ್ದೋ ಅಂತಿಮ ವಿದಾಯ ಹೇಳಕ್ಕೆ ಯಾರೋ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೂವಿನಾರ ತಗೊಂಡು ಯಾವ್ದು ಫೀಮೇಲ್ ತೀರೋದ್ರು ಅಂತ ಅವರಿಗೆ ಅಂತಿಮ ನಮನ ಹೇಳಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ. ಹೆಚ್ಚು ಒಂದು ಹಣಕಾಸಿನ ಅನುಕೂಲ ಆಗುವಂಥದ್ದು, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ನೀವು ತುಂಬ ಇಷ್ಟಪಡುವಂಥ ವ್ಯಕ್ತಿ ನಿಮಗೆ ವೈಫ್ ಆಗಿ ಬರ್ತಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಮೆಡಿಟೇಷನ್ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲಗಳು ಆಗುತ್ತೆ. ಸೊ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದಿಲ್ಲ. ನನ್ನ ಹತ್ರ ಎಲ್ಲನೂ ಇದೆ, ನನ್ನ ಹತ್ರ ನೆಮ್ಮದಿ ಇಲ್ಲ ಅನ್ನೋರಿಗೆ ನೆಮ್ಮದಿ ಬರ್ತಾ ಇದೆ. ನನ್ನ ಹತ್ರ ಎಷ್ಟು ತಾಳ್ಮೆಯಿಂದ ಇದ್ದರೂ ಯಾರೂ ನಿಲ್ತಾ ಇಲ್ಲ ಅಂದರೆ ಜನಗಳು ನಿಮ್ಮ ಜೀವನಕ್ಕೆ ಬರ್ತಾರೆ. ರಾಜಕೀಯವಾಗಿ ಯಶಸ್ಸನ್ನು ನೋಡ್ತೀರಾ. ಆರೋಗ್ಯದಲ್ಲಿ ಚೇತರಿಕೆ, ಮದುವೆ ವಿಚಾರದಲ್ಲಿ ಹೆಚ್ಚಿನ ಯಶಸ್ಸು ಬರುವಂಥದ್ದು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ. ಗಾಡಿನ ತಗೊಳ್ಳುವಂಥ ಸಾಧ್ಯತೆ ಇದೆ. ವೈಟ್ ಅಥವಾ ಬ್ರೌನ್ ಕಲರ್ ಕಾರನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಜೊತೆಗೆ ವಾಟರ್ ಬಿಸ್ನೆಸ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಅನುಕೂಲಗಳು ಆಗಿ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸು ಬರುವಂಥದ್ದು, ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗುವಂಥದ್ದು, ನಿಮ್ಮ ಜೀವನದಲ್ಲಿ ಪೀಸ್ ಆಫ್ ಮೈಂಡ್ ಬರುವಂಥದ್ದು ಕೂಡ ಇದೆ. ಸೊ ಯಾರ್ದೋ ಪೀಸ್ ಇನ್ ರೆಸ್ಟ್ ಅಂತ ಸುದ್ದಿ ಕೇಳಬೇಕು ಅಂತ ಅಂದ್ಕೊಂಡಿದ್ರಿ, ಅದು ಕೂಡ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಸೊ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಭೂಮಿ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳು ಏನಾಗಿತ್ತು, ಆ ಭೂಮಿ ವಿಚಾರಕ್ಕೆ ಆಗಿದ್ದಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ನಿಮ್ಮ ಜಾಗ, ಜಮೀನು, ಆಸ್ತಿ ವಿವಾದಗಳು ತಕರಾರಿಗೆ ಬಂದಿದ್ರೆ ಅದಕ್ಕೆ ಯಶಸ್ಸು ಸಿಕ್ಕಿ ನಿಮಗೆ ಒಳ್ಳೆಯ ಯಶಸ್ಸು ಬರುತ್ತೆ. ನಿಮಗೆ ಹೆಣ್ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಭೂವರಹ ಸ್ವಾಮಿಯ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮ ಭೂಮಿಲಿ ಇದ್ದಂಥ ಸಮಸ್ಯೆಗಳು, ಶತ್ರುಗಳೆಲ್ಲರೂ ದೂರ ಆಗಿ ನಿಮ್ಮ ಭೂಮಿ ಮತ್ತೆ ಚೆನ್ನಾಗಿ ಸಿಗುತ್ತೆ ನಿಮಗೆ ಅನ್ನುವಂಥದ್ದು ಇದೆ. ಏನೋ ಒಂಚೂರು ನೆಗೆಟಿವಿಟಿ ಇತ್ತು, ಅದೆಲ್ಲ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ಶತ್ರು ಬಾಧೆಯಿಂದ ನರಳ್ತಾ ಇರೋರಿಗೆ ಶತ್ರು ಬಾಧೆಯಿಂದ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಹೊಸ ಅಧಿಕಾರ ಬರುವಂಥ ಸಾಧ್ಯತೆ ಇದೆ. ಒಂದು ಗೋಲ್ಡನ್ ಎರಾ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವು ನಾಗದೈವಗಳು ನೋಡ್ತಾ ಇರೋ ಥರ ನನಗೆ ಅನ್ನಿಸುತ್ತೆ. ಖಂಡಿತವಾಗ್ಲೂ ನಾಗದೈವಗಳಿಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಅವರಿಗೂ ಕೂಡ ಅವ್ರ ಲೋಕದಲ್ಲಿ ಎಂಟ್ರಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನಂಗೆ ಗೊತ್ತಿಲ್ಲ ಹೇಗೆ ಹೇಳಬೇಕು ಅಂತ, ಬಟ್ ನನಗೆ ಆ ವೈಬ್ ಮಾಡ್ತಾ ಇದೆ. ಸೊ ಎಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ. ಜೊತೆಗೆ ಸೈನ್ಯಕ್ಕೆ ಸಂಬಂಧಪಟ್ಟಂಗೂ ಕೂಡ ಯಶಸ್ಸು ಸಿಗುತ್ತೆ. ರಾಜಕೀಯವಾಗೂ ಯಶಸ್ಸು ಸಿಗುತ್ತೆ. ಸೈನ್ಯದ ವಿಚಾರದಲ್ಲೂ ಕೂಡ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಟ್ರಾವೆಲ್ ಬಿಸ್ನೆಸ್ ಮಾಡೋರಿಗೆ ಏನೋ ಒಂದಷ್ಟು ತೊಂದರೆಗಳು ಆಗ್ತಾ ಇದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲೋ ಪ್ರಯಾಣ ಹೋಗ್ತೀರಾ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ. ನಿಮ್ಮ ಗಮನ, ನಿಮ್ಮ ಗುರಿನ ಯಾರೂ ತಡೆಯೋಕ್ಕಾಗೋದಿಲ್ಲ. ಯಾರು ಏನೇ ಪ್ರಯತ್ನ ಮಾಡಿದ್ರೂ ನೀವು ಗುರಿ ಮುಟ್ತೀರಾ. ಸೋತ್ ಹೋದೆ ಅಂತ ನೀವು ಯಾವುದೇ ಚಾಲೆಂಜಸನ್ನು ಬಿಟ್ಕೊಡ್ಬೇಡಿ. ಸೊ ನೀವು ಗೆಲ್ತೀರಾ. ಪ್ರಯತ್ನನ ಹೀಗೆ ಮುಂದುವರಿಸಿ ಅನ್ನುವಂಥದ್ದು ಇದೆ. ಸೊ ನಿಮಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದೇ ರೀತಿಯಲ್ಲಿ ಮುಂದುವರಿತೀರಾ, ಅದೇ ರೀತಿಯ ಯಶಸ್ಸನ್ನು ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸಿಸ್ಟರ್ ಕಡೆಯಿಂದ ನಿಮಗೆ ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಸಿಸ್ಟರ್ ನಿಮಗೆ ಏನೋ ಒಂದು ಹೊಸ ರೀತಿಯಲ್ಲಿ ಒಂದು ರೀತಿ ಗೊತ್ತಿಲ್ಲ, ಸಮಥಿಂಗ್ ಏನೋ ಗುಡ್ ಗಿಫ್ಟು ನಿಮ್ಮ ಕಡೆಯಿಂದ ನಿಮ್ಮ ಬ್ರದರಿಗೆ ಹೋಗುತ್ತೆ ಅನ್ನುವಂಥದ್ದು ಇದೆ.
ಗೊತ್ತಿಲ್ಲ. ಜೊತೆಗೆ ನಿಮ್ಮ ಬ್ರದರಿಗೆ ಹುಡುಗಿ ಹುಡುಕ್ತಾ ಇದ್ದರೆ ಹುಡುಗಿ ಕೂಡ ಸಿಗ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಫಿಶ್ಶಿಗೆ ಸಂಬಂಧಪಟ್ಟಂಗೆ ಏನಾದರೂ ಬಿಸ್ನೆಸ್ ಮಾಡ್ತಿದ್ರೆ ಅದು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಜಲ ಶುದ್ಧೀಕರಣ ಆಗಬೇಕು ಮಾಡಿ ಅನ್ನುವಂಥದ್ದು ಇದೆ. ಸೊ ನೀರಿನಲ್ಲಿ ಯಾರೋ ಆಟ ಆಡಿ ಚೆನ್ನಾಗಿ ಖುಷಿ ಪಡೋ ಹಾಗೆ ಕಾಣ್ತಾ ಇದೆ. ಎಲ್ಲೋ ನೀರಿರೋ ಜಾಗಕ್ಕೆ ಹೋಗ್ತೀರಾ, ಚೆನ್ನಾಗಿ ಎಂಜಾಯ್ ಮಾಡಿ ಬರ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಓಕೆ, ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಜೈ ಹನುಮಾನ್ ಜ್ಞಾನಗುಣ ಸಾಗರ್, ಜೈ ಕಪೀಶ ತಿನ್ನಲೊಕ್ಕು ಜಾಗರ್, ರಾಮದೂತ ತುಲಿತ ಬಲಧಾಮ, ಅಂಜಲಿ ಪುತ್ರ ಪವನ ಸುತಧಾಮ. ಸೊ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಸೊ ಆಂಜನೇಯನ ಆರಾಧನೆ ಮಾಡಿ, ಆಂಜನೇಯನ ಆರಾಧನೆ ಮಾಡಿ, ಆಂಜನೇಯನ ಆರಾಧನೆ ಮಾಡಿ. ಆಂಜನೇಯ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೂತಿರೋ ಹಾಗೆ ಕಾಣಿಸ್ತಾ ಇದೆ. ಆಂಜನೇಯ ಕಣ್ಣಲ್ಲಿ ಕಣ್ಣೀರಿರೋ ಹಾಗೆ ಕಾಣಿಸ್ತಾ ಇದೆ. ಯಾಕೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮಗೋಸ್ಕರ ಯಾರೂ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಆಂಜನೇಯ ಮತ್ತು ಗಣೇಶ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಗಣೇಶನ ಧ್ಯಾನ ಜಪ ಮಾಡಿ, ನಾಮ ಜಪನ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ. ಶತ್ರು ಬುದ್ಧಿ ವಿನಾಶಾಯ ಅಂತ ಕೇಳ್ಕೊಳ್ಳಿ. ಶತ್ರುಗಳೆಲ್ಲನೂ ನಾಶ ಮಾಡ್ತಾನೆ, ಥರ್ಡ್ ಪಾರ್ಟಿನ ನಾಶ ಮಾಡ್ತಾನೆ. ನಿಮ್ಮ ಕೈಗಳು ಮುಂಚಿಗಿಂತ ಹೆಚ್ಚು ಸುಂದರವಾಗುತ್ತೆ. ಯಾರಿಗೋ ಕೈ ಕಡ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಜಪಮಣಿನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ತುಂಬ ಲವ್ ಮಾಡುವಂಥ ಮ್ಯಾರೇಜ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾರೆ. ಒಂದೊಳ್ಳೆ ಪಾಪು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಗಣೇಶ ಕುಬೇರರ ಅನುಗ್ರಹ ಕೂಡ ನಿಮಗೆ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲನೂ ನಾನು ಕಟ್ಟಿರ್ತೀನಿ ಬಿಡಮ್ಮ, ಯಾಕೆ ಚಿಂತೆ ಮಾಡ್ತೀಯಾ ಅಂತ ಗಣೇಶ ಹೇಳ್ದಾಗೆ ಇದೆ. ಸೊ ನೀವೇನು ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಧಿ ಆಸೆಗೆ ನಿಮಗೇನಾದರೂ ಯಾರಾದರೂ ತೊಂದರೆ ಮಾಡಿದರೆ ಆ ನಿಧಿನೂ ಕೂಡ ಯಾರಿಗೂ ಸಿಗೋದಿಲ್ಲ. ಸೊ ಅದು ಯಾರಿಗೆ ಸೇರಬೇಕೋ ಅದು ಅವರಿಗೆ ಸೇರಾಯಿತು. ಅಲ್ಲಿರುವಂಥದ್ದೆಲ್ಲ ಬರೀ ಭ್ರಮೆ, ನಿಜ ಅಲ್ಲ ಅನ್ನುವಂಥದ್ದು ಇದೆ. ಎಸ್, ನಿಮಗೆ ಬಿಟ್ಟಂಥ ವಿಚಾರ. ಮಿಕ್ಕಿದ್ದು ಆಂಜನೇಯನ ಆರಾಧನೆ ಮಾಡಿ. ಸೊ ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯ ಕರೋ ಭವ ಅಂತ ಹೇಳ್ಕೊಳ್ಳಿ. ಸೊ ಆಂಜನೇಯ ನಿಮಗೆ ಯಶಸ್ಸನ್ನು ಕೊಡ್ತಾರೆ. ಓಂ ಗ್ಲೋಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳಿ. ಇದು ಕೂಡ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಯೋಚನೆ ಮಾಡಬೇಡಿ, ನಗ್ನಗ್ತಾ ಇರಿ, ಖುಷಿಯಾಗಿ ಇರಿ. ಸೊ ಕಲ್ಲು ಕೂಡ ಒಂದೊಂದು ಸತಿ ಕರಗುತ್ತೆ. ಕಟುಕರ ಮನಸ್ಸು ಕರಗೋದಿಲ್ವಾ? ಕಟುಕರ ಮನಸ್ಸು ಕೂಡ ಕರಗುತ್ತೆ, ಒಳ್ಳೆಯದಾಗತ್ತೆ. ನಂಬಿಕೆ ಭರವಸೆಯಿಂದ ಇರಿ ಅಂತ ಹೇಳ್ತಾ ಇದೆ. ಸೊ ಇರಿ, ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸೊ ನಾನು ನಿಮ್ಮ ಅಭಿಮಾನಿ ಲಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.